ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಇವತ್ತಿನ ಕಂಟೆಂಟ್ನಲ್ಲಿ ನಾನು ನಿಮಗೆ ತೋರಿಸಲಿಕ್ಕಿದ್ದೇನೆ ಇಲ್ಲಿ ಕಾರ್ತಿಕ ದೀಪೋತ್ಸವ ಅಂದರೆ ಹುಣ್ಣಿಮೆಯ ದಿನ ಏನು ಮಾಡಿದ್ರು, ಮೆರವಣಿಗೆಯನ್ನು ಮಾಡಿದ್ರು, ಭಜನೆಯನ್ನು ಮಾಡಿದ್ರು, ದೇವರ ಪ್ರಸಾದವನ್ನು ಪಡ್ಕೊಂಡ್ವಿ. ನಾವು ಹೋಳಿ ಹಬ್ಬವನ್ನು ಆಚರಿಸುವ ಹಾಗೆ ನಮ್ಮ ವೆಂಕಟರಮಣನನ್ನು ಕೂಡ ಹೋಳಿ ಹಬ್ಬವನ್ನು ಆಚರಿಸುವುದಕ್ಕೆ ಯಾವ ರೀತಿಯ ಪರಿಯನ್ನು ಇಲ್ಲಿ ಪಾಲಿಸ್ತಾರೆ ಅಂತ ಹೇಳೋದನ್ನು ನಾವು ನೋಡೋಣ. ಅವಭೃತೋತ್ಸವವು ನಮ್ಮ ಬೆಳ್ತಂಗಡಿ ತಾಲೂಕಿನ ಲೈಲಾ ಗ್ರಾಮದ ಪ್ರಸಿದ್ಧ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವ ಮಹತ್ವದ ಧಾರ್ಮಿಕ ಉತ್ಸವವಾಗಿದೆ. ಇದು ದೇವಸ್ಥಾನದ ಕಾರ್ತಿಕ ದೀಪೋತ್ಸವದ ಕೊನೆಯ ಹಂತವನ್ನು ಸೂಚಿಸುವ ಪ್ರಮುಖ ಆಚರಣೆಯಾಗಿದೆ. ಸುಮಾರು 15 ದಿನಗಳಿಂದ ನಡೆಯುವ ವಿಶೇಷ ಪೂಜೆ, ವೈದಿಕ ಆಚರಣೆಗಳು, ಅವಭೃತೋತ್ಸವದ ಉತ್ಸವದೊಂದಿಗೆ ಮಂಗಳ ಮಾಡಲಾಗುತ್ತದೆ. ವೈದಿಕ ಅರ್ಚಕರಾದ ಶ್ರೀಯುತ ವೇದಮೂರ್ತಿ ಶ್ರೀನಿವಾಸ ಭಟ್ಟರ ಉಪಸ್ಥಿತಿಯಲ್ಲಿ ಈ ಎಲ್ಲ ವೈದಿಕ ಆಚರಣೆಗಳು ಸುಗಮವಾಗಿ ನೆರವೇರಿದವು. ಕಾರ್ತಿಕ ದೀಪೋತ್ಸವದ ಮಾರನೆಯ ದಿನ ಪುನಃ ದೇವರನ್ನ ವಸಂತ ಮಂಟಪದಲ್ಲಿ ಕೂರಿಸಿ ಪೂಜೆಯನ್ನ ನಡೆಸಿದ ನಂತರ ಗೋಪುರ ಪೂಜೆಗೆ ಉತ್ಸವ ಮೂರ್ತಿಯನ್ನ ಕರೆತರಲಾಗುತ್ತದೆ. ಗೋಪುರ ಪೂಜೆಯನ್ನ ನಡೆಸಿದ ನಂತರ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಕೆಲವಷ್ಟು ಹಣ್ಣು ಹಂಪಲುಗಳನ್ನು ಹಂಚಲಾಗುತ್ತದೆ. ಗೋಪುರ ಪೂಜೆಯ ಅನಂತರದಲ್ಲಿ ಉತ್ಸವ ಮೂರ್ತಿಯನ್ನ ಪುನಃ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಅವಭೃತೋತ್ಸವಕ್ಕೆ ಚಾಲನೆಯನ್ನ ನೀಡಲಾಗುತ್ತದೆ. ಅವಭೃತೋತ್ಸವವನ್ನ ನಾವು ಸಾಮಾನ್ಯ ಆಡುಭಾಷೆಯಲ್ಲಿ ಹೋಳಿ ಹಬ್ಬ ಎನ್ನುತ್ತೇವೆ. ನಿಜವಾದ ಅರ್ಥದಲ್ಲಿ ಹೇಳುವುದಾದರೆ ಇದು ಅಂತಿಮ ಶುದ್ಧೀಕರಣ ಅಥವಾ ಪರಿಪೂರ್ಣತೆಯ ಉತ್ಸವ ಎಂದು ಕರೆಯಲ್ಪಡುತ್ತದೆ. ಇದು ದೇವತೆಗಳ ವಿಶ್ರಾಂತಿ ಹಾಗೂ ಉತ್ಸವದ ಮುಕ್ತಾಯವನ್ನ ಸೂಚಿಸುತ್ತದೆ. ಈ ಅವಭೃತೋತ್ಸವವು ಕೇವಲ ದೇವರ ಆರಾಧನೆಗೆ ಸೀಮಿತವಾಗಿರದೆ ಸಮುದಾಯದ ಏಕತೆಯ ಸಂಕೇತವಾಗಿದ್ದು, ಭಕ್ತಿಯೊಂದಿಗೆ ಬಾಳುವುದು, ಸಂತೋಷವನ್ನ ಹಂಚಿಕೊಳ್ಳುವುದು, ಪ್ರೀತಿ ಪ್ರೇಮದಿಂದ ಸಹಬಾಳ್ವೆ ನಡೆಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಇದೀಗ ನಾವಿಲ್ಲಿ ನೋಡಬಹುದು, ದೇವಸ್ಥಾನದ ಜಿಎಸ್ಬಿ ಸಮುದಾಯದ ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಕೂಡ ಈ ಅವಭೃತೋತ್ಸವದಲ್ಲಿ ಎಷ್ಟು ಚೆನ್ನಾಗಿ ಪಾಲ್ಗೊಂಡು ಆನಂದಿಸಿದ್ದಾರೆ ಎಂದು. ದೇವಸ್ಥಾನದಿಂದ ಪ್ರಾರಂಭಗೊಂಡ ಈ ಒಂದು ಉತ್ಸವದ ಯಾತ್ರೆ ಸುಮಾರು 4.5 ಕಿಲೋಮೀಟರ್ ದೂರದಷ್ಟು ತಲುಪಿ ಮತ್ತೆ ಸೋಮಾವತಿ ನದಿಯ ತೀರದಲ್ಲಿ ತಲುಪ್ತದೆ. ಅಲ್ಲಿಯವರೆಗೆ ಯುವಕರ ಹುಮ್ಮಸ್ಸು, ಕಿರಿಯರ ಖುಷಿ, ಸಂತೋಷ ಇವುಗಳನ್ನು ನೋಡುವುದೇ ಸೊಗಡು.
ಹೀಗೆ ಸಮಾಜದ ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಕೂಡ ಸಂಭ್ರಮ ಪಡುವ ಸಂತೋಷದ ಕ್ಷಣ ಇದು ಅಂತ ಹೇಳ್ಬೋದು. ಹೀಗೆ ಪೇಟೆಯ ಸುತ್ತೆಲ್ಲ ಸುಮಾರು 5 ಕಿಲೋಮೀಟರಷ್ಟು ದೂರ ಈ ಉತ್ಸವವನ್ನು ನಡೆಸ್ತಾ ಬಂದು ಮತ್ತೆ ಸೇರುವುದು ಸೋಮಾವತಿ ನದಿಯ ತೀರಕ್ಕೆ. ಇಲ್ಲಿ ಅವಭೃತ ಉತ್ಸವದ ನಿಜವಾದ ಒಂದು ಅರ್ಥವನ್ನ ನಾವು ತಿಳಿತೇವೆ. ಉತ್ಸವ ಮೂರ್ತಿಯನ್ನ ಅಲಂಕರಿಸಿರುವ ಪುಷ್ಪದ ಹಾರವನ್ನ ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ನೀಡಲಾಗುತ್ತದೆ. ಉತ್ಸವ ಮೂರ್ತಿಯನ್ನು ಪವಿತ್ರ ಸೋಮಾವತಿ ನದಿಯಲ್ಲಿ ಅವಭೃತ ಸ್ನಾನ ಮಾಡಿಸಲಾಗುತ್ತದೆ. ಈ ಸಂಪ್ರದಾಯವು ಶುದ್ಧೀಕರಣ ಮತ್ತು ಪೂಜಾ ಕಾರ್ಯಗಳ ಪರಿಪೂರ್ಣತೆಯನ್ನ ಸೂಚಿಸುತ್ತದೆ. ಹೀಗೆ ಎಲ್ಲಾ ದಿಕ್ಕುಗಳಲ್ಲಿಯೂ ಮುಳುಗಿ ಈ ಒಂದು ಪರಿಪೂರ್ಣತೆಯ ಕಾರ್ಯವನ್ನ ಪೂರ್ಣಗೊಳಿಸಲಾಗುತ್ತದೆ. ಹೀಗೆ ಅವಭೃತ ಸ್ನಾನದಿಂದ ಶುದ್ಧೀಕರಿಸಿದ ಉತ್ಸವ ಮೂರ್ತಿಯನ್ನ ಅಲ್ಲೇ ಇರುವ ಮರದ ಕೆಳಗೆ ಕುಳ್ಳಿರಿಸಿ ಅಲ್ಲಿ ಪೂಜೆಯನ್ನ ಪುನಃ ಮಾಡಲಾಗ್ತದೆ. ಭಕ್ತರಿಂದ ವಿಶೇಷವಾದ ಭಜನಾ ಕಾರ್ಯಕ್ರಮ ಕೂಡ ನಡೆಯುತ್ತದೆ. ಉತ್ಸವ ಮೂರ್ತಿಗೆ ವಿಶೇಷವಾದ ಹೂವಿನ ಅಲಂಕಾರವನ್ನ ಮಾಡಿ ಆರತಿ ಬೆಳಗಲಾಗುತ್ತದೆ. ಇಷ್ಟೆಲ್ಲ ಸಂಭ್ರಮದ ಆಚರಣೆಯ ನಂತರ ಉತ್ಸವ ಮೂರ್ತಿಯನ್ನ ಮತ್ತೆ ಪಲ್ಲಕ್ಕಿಯಲ್ಲಿ ಕೂರಿಸಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕೂರಿಸಲಾಗುತ್ತದೆ. ಇದೀಗ ನಾವು ನೋಡ್ತಾ ಇರುವಂಥದ್ದು ಕಾರ್ತಿಕ ದೀಪೋತ್ಸವದ ಪಂಚಮಿಯ ದಿನ ಇಲ್ಲಿ ಮಕ್ಕಳ ಅಂದರೆ ಬ್ರಹ್ಮಚಾರಿ ಮಕ್ಕಳ ಉತ್ಸವವನ್ನ ಮಾಡ್ತಾರೆ. ಇದಕ್ಕೊಂದು ಪ್ರತೀತಿ ಇದೆ. ಸುಮಾರು 75 ವರ್ಷಗಳ ಹಿಂದೆ ಕಾರ್ತಿಕ ಉತ್ಸವದ ಸಂದರ್ಭದಲ್ಲಿ ಸೋಮಾವತಿ ನದಿಯಲ್ಲಿ ಇಬ್ಬರು ಮಕ್ಕಳು ನೀರು ಪಾಲಾಗುತ್ತಿದ್ದಂತೆ ಮಕ್ಕಳ ಧ್ವನಿಯನ್ನ ಕೇಳಿದ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ಕೃಷಿಕನೋರ್ವ ಮಕ್ಕಳನ್ನು ಪಾರು ಮಾಡಿದ ಸಂದರ್ಭದಲ್ಲಿ ಮಕ್ಕಳನ್ನು ದೇವರೇ ಬಂದು ಕಾಪಾಡಿದ ಹೇಳುವ ನಂಬಿಕೆಯೊಂದಿಗೆ ಈಗಲೂ ಸಹ ಇಲ್ಲಿ ಮಕ್ಕಳ ಉತ್ಸವ, ಬ್ರಹ್ಮಚಾರಿಗಳ ಉತ್ಸವ ಎಂದು ಆಚರಣೆಯನ್ನ ನಡೆಸುತ್ತಾರೆ. ಅದು ಈ ದಿನ 75ನೇ ವರ್ಷದ ಈ ಒಂದು ಕಾರ್ಯಕ್ರಮದ ಆಚರಣೆ ನಡೆಯಿತು. ಹೀಗೆ ಸಮುದಾಯ ಬಾಂಧವರೆಲ್ಲರೂ ಕಾರ್ತಿಕ ದೀಪೋತ್ಸವ, ಅವಭೃತೋತ್ಸವದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಸಂತೋಷವನ್ನ, ಆನಂದವನ್ನ ಹಂಚಿಕೊಳ್ಳುತ್ತಾರೆ. ವಿಶೇಷವಾದ ಅಡುಗೆ ಪ್ರಸಾದ ವಿತರಣಾ ಕಾರ್ಯಕ್ರಮಗಳು ಭಕ್ತರನ್ನ ತೃಪ್ತಿಗೊಳಿಸುತ್ತವೆ. ದೇವಾಲಯದ ಪೂರ್ಣ ಆಭರಣ ಹಾಗೂ ದೀಪಾಲಂಕಾರ ದೇವರ ಅದ್ಭುತ ಶೋಭೆಯನ್ನ ತೋರಿಸುತ್ತದೆ. ಹೀಗೆ ಲೈಲಾ ವೆಂಕಟರಮಣ ದೇವಸ್ಥಾನವು ತನ್ನ ಶ್ರದ್ಧೆ ಮತ್ತು ಆಚಾರ ವಿಚಾರಗಳಿಂದ ಪ್ರಸಿದ್ಧವಾಗಿದೆ. ದಿಸ್ ಇಸ್ ಹೌ ವಿ ಹ್ಯಾವ್ ಎಂಜಾಯ್ಡ್ ದಿಸ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಅಂದರೆ ಹೋಳಿ ಹಬ್ಬವನ್ನು ಬಹಳಷ್ಟು ವಿಜೃಂಭಣೆಯಿಂದ, ಬಹಳಷ್ಟು ಮೆರುಗಿನಿಂದ ನಾವು ನಮ್ಮ ಲೈಲಾ ವೆಂಕಟರಮಣ ದೇವಸ್ಥಾನದಲ್ಲಿ ಆಚರಿಸಿದ್ದೇವೆ. ಸೊ ಇದರ ಎಲ್ಲ ವಿಡಿಯೋಸನ್ನು ನಿಮಗೋಸ್ಕರ ನಾನು ಹಾಕಿದ್ದೇನೆ, ನೀವು ಕೂಡ ಆನಂದಿಸಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಕಂಟೆಂಟನ್ನು ಮುಗಿಸ್ತಾ ಇದ್ದೇನೆ. ದಿಸ್ ಇಸ್ ಸ್ನೇಹಾ ಪೈ ಬೈ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.